ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಬೆಳ್ತಂಗಡಿಯಲ್ಲಿ ನಡೆದಂತಹ ನ್ಯಾಯ ಸಮಾವೇಶ ಇದು ಹಲವು ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ್ದು. ಒಂದು, ಮಹಿಳೆಯರು ನ್ಯಾಯಕ್ಕಾಗಿ ಧ್ವನಿಯನ್ನ ಎತ್ತಿದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಒಂದೇ ಮನಸ್ಥಿತಿಯ ಹೋರಾಟದ ಕಿಚ್ಚನ್ನ ಹೊತ್ತುಕೊಂಡು ಬಂದವರು. ಅವರ ಪ್ರಶ್ನೆ ತುಂಬಾ ಸರಳವಾಗಿತ್ತು: ಕೊಂದವರು ಯಾರು? ಪ್ರಾಯಶಃ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನ್ಸುತ್ತೆ. ಉತ್ತರ ಬೇಕು. ಕೊಂದವರು ಯಾರು? ಅಧಿಕೃತವಾಗಿಯೇ ಸೌಜನ್ಯ, ಪದ್ಮಲತಾ, ಆನೆ ಮಾವುತ, ಅವರ ಸಹೋದರಿ ಯಮುನಾ, ಹೀಗೆ ಒಂದು ಪಟ್ಟಿ ಇದೆ. ಅದರ ಜೊತೆಗೆ ಉಗ್ರಪ್ಪ ಸಮಿತಿಯ ವರದಿಯಲ್ಲಿ ನಮೂದಿಸಲಾದ ಅಂಕಿಅಂಶಗಳು, ಸುಮಾರು 400ಕ್ಕೂ ಹೆಚ್ಚು ಅಸಹಜ ಸಾವುಗಳು. ಸಹಜ ಸಾವಲ್ಲ, ಅಸಹಜ ಸಾವುಗಳು. ಇದರ ಹಿಂದಿನ ಸತ್ಯ ಹೊರಬರಬೇಕಲ್ವಾ? ಸರ್ಕಾರ ಇದಕ್ಕಾಗಿ SITಯನ್ನ ನೇಮಿಸಿತ್ತು. ಆ SIT ನೇಮಿಸಿದಂಥ ಸಂದರ್ಭದಲ್ಲಿ ಸರ್ಕಾರ ಹೊರಡಿಸಿದ ಆದೇಶ ಅದು ಬಹಳ ಸ್ಪಷ್ಟವಾಗಿತ್ತು. ಈ SIT ನೇಮಕಕ್ಕೆ ಆದೇಶ ಹೊರಡಿಸುವುದಕ್ಕೆ ಮೂಲ ಕಾರಣವಾದದ್ದು ಮಹಿಳಾ ಆಯೋಗ ಮಾಡಿದ ಶಿಫಾರಸು. ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಇದರ ತನಿಖೆಗಾಗಿ SITಯನ್ನ ನೇಮಿಸಿತ್ತು. ಅದಾದ ಮೇಲೆ ನಡೆದ ಬೆಳವಣಿಗೆ ಏನು ಅಂದ್ರೆ, SIT ನೇಮಿಸುವ ಸಂದರ್ಭದಲ್ಲಿ ಇದ್ದುದು ಒಂದೇ ಪ್ರಶ್ನೆ: ಕೊಂದವರು ಯಾರು? SIT ಮಧ್ಯಂತರ ವರದಿಯನ್ನ ಸಲ್ಲಿಸಿದ ಮೇಲೆ ಇರುವ ಪ್ರಶ್ನೆ ಅದೇ, ಕೊಂದವರು ಯಾರು? ಸೊ ಮೂಲಭೂತವಾಗಿ ಈ ಪ್ರಶ್ನೆಗೆ ಇನ್ನೂ ಉತ್ತರ ದೊರಕಿಲ್ಲ. ಅದು ಉತ್ತರ ದೊರಕಬೇಕಾಗಿದೆ. ಆದ್ರಿಂದ ಈ ತನಿಖೆ ಎತ್ತ ಸಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವ ಕುರಿತು ಸಂಶಯ ಏನಿದೆ ಅದು ನಾಡ ಜನತೆಯ ಮನಸ್ಸಿನಲ್ಲಿದೆ. ಸರ್ಕಾರದ ಮನಸ್ಸಿನಲ್ಲಿ, ರಾಜಕಾರಣಿಗಳ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ ನನಗೆ. ಹಾಗೇನೆ ಮೇನ್ ಸ್ಟ್ರೀಮ್ ಮೀಡಿಯಾ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ. ಆದರೆ ಸಾಮಾನ್ಯ ಜನ ಪ್ರಶ್ನಿಸ್ತಾ ಇದ್ದಾರೆ. ಹಲವಾರು ಜನ ನನಗೆ ದೂರವಾಣಿ ಕರೆ ಮಾಡಿದವರು ಅದೇ ಪ್ರಶ್ನೆಯನ್ನು ಕೇಳ್ತಾರೆ: ಕೊಂದವರು ಯಾರು? ಸೊ ನಾನು ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ಸುದ್ದಿ ವಿಶ್ಲೇಷಣೆ ಮಾಡ್ತಾ ಇದ್ರು ಕೂಡ ಎಲ್ಲೂ ಕೂಡ ಇಂಥವ್ರು ಕೊಂದಿದ್ದಾರೆ ಅಂತ ಹೇಳಿಲ್ಲ. ನಾನು ಯಾರ ಮೇಲೂ ನಾನು ಆರೋಪ ಮಾಡಿಲ್ಲ. ವೀರೇಂದ್ರ ಹೆಗ್ಗಡೆಯವ್ರ ಮೇಲಾಗ್ಲಿ, ಅವರ ತಮ್ಮ ಹರ್ಷೇಂದ್ರ ಅವ್ರ ಮೇಲಾಗ್ಲಿ, ಅವರ ಕುಟುಂಬದ ಮೇಲೆ ಆಗಲಿ ಮಾಡಿಲ್ಲ. ಆದರೆ ಇರುವ ಪ್ರಶ್ನೆ ಕೊಂದವರು ಯಾರು? ಅದರ ಜೊತೆಗೆ ಒಂದು ನೈತಿಕ ಜವಾಬ್ದಾರಿಯ ಪ್ರಶ್ನೆ ಇದೆ. ಆ ನೈತಿಕ ಜವಾಬ್ದಾರಿಯನ್ನ ಯಾರು ಹೊರಬೇಕು? ಇದು ನನ್ನ ಮುಂದಿರುವ ಪ್ರಶ್ನೆ. ನಾನು ಸ್ಪಷ್ಟವಾಗಿ ಹೇಳೋದು, ಇದರ ನೈತಿಕ ಜವಾಬ್ದಾರಿ ಧರ್ಮಸ್ಥಳದ ಕಾವಂದರದ್ದು, ಮುಂಡಾಸುದಾರಿಗಳದ್ದು. ಅವರು ಮತ್ತು ಅವರ ಕುಟುಂಬ ಈ ಪ್ರಶ್ನೆಗೆ ಉತ್ತರ ದೊರಕಿಸಿಕೊಡ್ಬೇಕಾಗಿದೆ. ನಾನು ಬಹಳ ಸಂದರ್ಭದಲ್ಲಿ ಹೇಳಿರುವ ಹಾಗೆ, ಅವರೇ ವೀರೇಂದ್ರ ಹೆಗ್ಗಡೆಯವರು, ರಾಜ್ಯಸಭಾ ಸದಸ್ಯರು, ಹಾಗೂ ಹರ್ಷೇಂದ್ರ ಹೆಗ್ಗಡೆಯವರು ಅವರೇ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ನೀಡಬೇಕಾಗಿತ್ತು. ಈ ಒಂದು ಅಸಹಜ ಸಾವುಗಳೇನಿವೆ, ಈ ಸಾವುಗಳ ಹಿಂದಿನ ಸತ್ಯ ಹೊರಗೆ ಬರಲಿ. ಅವರ ಬಾಯಿಂದ ಆ ಮಾತು ಬಂದರೆ ಆ ಮಂಜುನಾಥನಿಗೂ ಸಂತೋಷ ಆಗ್ತಿತ್ತು, ಆ ಅಣ್ಣಪ್ಪ ದೇವರಿಗೂ ಸಂತೋಷ ಆಗ್ತಿತ್ತು ಅಲ್ವಾ? ಆದರೆ ಆ ಮಾತು ಅವರ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ? ಹಾಗಿದ್ರೆ ಅವರಿಗೆ ಕೊಂದವರು ಯಾರು ಅನ್ನುವ ಪ್ರಶ್ನೆ ಕಾಡ್ತಾ ಇಲ್ವಾ? ಅವರಿಗೆ ಕೊಂದವರು ಯಾರು ಅನ್ನೋದು ಗೊತ್ತಾ? ಗೊತ್ತಿದ್ದು ಅವರು ಮುಚ್ಚಿಡ್ತಿದಾರಾ? ಈ ಪ್ರಶ್ನೆಗಳು ಬರ್ತವೆ. ಯಾಕೆಂದ್ರೆ ಈ ಎಲ್ಲ ಘಟನೆ ಆದ ಮೇಲೆ SIT ನೇಮಕವನ್ನು ಅವರು ಸ್ವಾಗತಿಸಿದ್ರು ಕೂಡ ಅದು ಅನಿವಾರ್ಯ ಆಗಿತ್ತು. ಸ್ವಾಗತಿಸದೆ ಬೇರೆ ದಾರಿ. ಆ ಸಂದರ್ಭದಲ್ಲೂ ಕೂಡ ಇಲ್ಲಿರುವ ಎಲ್ಲ ನಡೆದಿರುವಂತಹ ಅಸಹಜ ಸಾವುಗಳು
ಹೊರಗಡೆ ಬರಲಿ, ಹೊರಗೆ ಬರಲೇಬೇಕು ಅನ್ನುವ ಒಂದು ಗಟ್ಟಿ ಧ್ವನಿಯಲ್ಲಿ ಅವರ ಮಾತು ಬರಬೇಕಿತ್ತು. ಹಾಗೆಯೇ ಈ ಪ್ರಕರಣ, ಈ ಎಲ್ಲ ಸಹಜ ಸಾವುಗಳ ಸಂಬಂಧಪಟ್ಟ ಹಾಗೆ ಅವರಿಗೆ ಅವರು ನಂಬುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಬಹುದಾಗಿತ್ತು. ಇಲ್ಲಿರುವ ಅಸಹಜ ಸಾವುಗಳು ನನ್ನ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ, ಇದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಲೇ ಇಲ್ಲ. ಸೊ ಇಂತಹ ಸಿಚುವೇಶನ್ನಲ್ಲಿ SIT ತನಿಖೆ ಪ್ರಾರಂಭ ಆದದ್ದು ನಮಗೆ ಗೊತ್ತಿದೆ. ಏನು ಚಿನ್ನಯ್ಯನನ್ನ ಆ ಸಂದರ್ಭದಲ್ಲಿ ಭೀಮಾ ಅನ್ನುವ ಹೆಸರಿನೊಂದಿಗೆ ಮುಸುಕು ದಾರಿಯಾಗಿ ಆತ ಪ್ರತ್ಯಕ್ಷನಾದ. ಆ ಪ್ರತ್ಯಕ್ಷನಾದವನು 183 ಪ್ರಕಾರ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡುವುದಕ್ಕೆ ಮೊದಲೇನೆ ಆತ ಹಲವರ ಬಳಿ ಮಾತನ್ನ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಹೇಳಿದ್ದ. ಅದೇ ರೀತಿ ನಿರ್ಮಲಾನಂದ ಸ್ವಾಮೀಜಿ ಅವರು, ಒಕ್ಕಲಿಗರ ಗುರುಗಳವರು, ಅವರ ಹತ್ರ ಹೋಗಿ ಎಲ್ಲ ವಿಚಾರವನ್ನು ಹೇಳಿದ್ದ. ಆಗ ನಿರ್ಮಲಾನಂದ ಸ್ವಾಮಿಗಳು ಹೇಳಿದ್ರಂತೆ, ಒಕ್ಕಲಿಗರ ಹೆಣ್ಮಗಳು ಸೌಜನ್ಯ, ನಾನು ಪರವಾಗಿ ನಿಂತ್ಕೋತೀನಿ ಅಂತ. ಸೊ ಹೀಗೆ ಹಲವು ಕಡೆ ಒಂದೇ ರೀತಿಯ ಹೇಳಿಕೆಯನ್ನ ನೀಡ್ತಾ ಇದ್ದಂತ ಚಿನ್ನಯ್ಯ ಅದು ನ್ಯಾಯಾಲಯದ ಮುಂದೆ 183 ಹೇಳಿಕೆ ನೀಡುವವರೆಗೆ ಮುಂದುವರಿತು. ಆದರೆ ಮೊದಲ ಬಾರಿಗೆ 183 ಹೇಳಿಕೆಯನ್ನು ನೀಡಿದ ಮೇಲೆ ಆತ ಪೊಲೀಸ್ ವಿಚಾರಣೆಗೆ ಒಳಗಾದ. ಪೊಲೀಸ್ ವಿಚಾರಣೆಗೆ ಒಳಗಾದ ಸಂದರ್ಭದಲ್ಲಿ ಆತನ ನಿಲುವು ಬದಲಾಯಿತು. ಆತ ಎರಡನೇ ಬಾರಿಗೆ 183 ಹೇಳಿಕೆಯನ್ನು ನೀಡುವವರೆಗೆ ಆತನೊಬ್ಬ ಸುಳ್ಳುಗಾರ ಅನ್ನುವ ತೀರ್ಮಾನಕ್ಕೆ SIT ಬಂತು. ಸೊ ಇದು ಸಂಶಯಕ್ಕೆ ಕಾರಣವಾದದ್ದು. ಯಾಕೆಂದ್ರೆ ಈ ಮಧ್ಯೆ SITಯ ಕೆಲವು ಅಧಿಕಾರಿಗಳು ದೂರುದಾರರನ್ನ, ಸಾಕ್ಷಿದಾರರನ್ನ ಅವರನ್ನ ಬೆದರಿಸಿ, ಅವರನ್ನ ಹೆದರಿಸಿ, ಅವರಿಂದ ತಮಗೆ ಬೇಕಾದ ರೀತಿಯ ಹೇಳಿಕೆಯನ್ನ ಪಡೆದ್ರು ಅನ್ನುವ ದೂರುಗಳು ಕೂಡ ಇವೆ. ಈ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವರು ಯಾರು? ಇದಾದ ಮೇಲೆ ಉಳಿದ ಯಾರು ಸಾಕ್ಷಿ ದೂರುದಾರರು T. ಜಯಂತ್ ಅವರು, ಅವರ ಮೇಲೆ ಈ ಚಿನ್ನಯ್ಯನನ್ನ ಬಿಟ್ಟು ಅವನಿಂದ ಹೊಡೆಸಲಾಯಿತು ಅಂತ ಆರೋಪವನ್ನು ಅವರು ಮಾಡಿದ್ರು. ಇದ್ರ ಬಗ್ಗೆ ಬೇಕಲ್ವಾ? ಇದರ ಜೊತೆಗೆ ಬಹಳಷ್ಟು ಜನ, ಮಂಡ್ಯದ ಮಹಿಳೆಯೊಬ್ಬಳು ಸೌಜನ್ಯ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಾಕ್ಷಿದಾರರಾಗಿ ಬಂದರು. ಅವರನ್ನು ಸರಿಯಾಗಿ ನಡೆಸ್ಕೊಳ್ಳೇ ಇಲ್ಲ SIT. ಅವ್ರನ್ನ 2 ಬಾರಿ ಕರೆದು, ಪ್ರಥಮ ಬಾರಿ ಬಂದಾಗ ವಾಪಸ್ ಕಳಿಸಿ, 2ನೇ ಬಾರಿ ಬಂದಾಗ ದಟ್ ಅವರು ಏನೇನೋ ಹೇಳಿಕೆಯನ್ನು ಪಡೆಯಲಾಯಿತು. ಅದಾದ ಮೇಲೆ ಈ ವಿವರಗಳನ್ನ ಮಾಧ್ಯಮಗಳಿಗೆ ಬಿಡೋ ಪ್ರಾರಂಭ ಮಾಡಿದ ಮೇಲೆ ಇನ್ಯಾರು ಮುಂದೆ ಬರುವುದಕ್ಕೂ ಕೆಲವರು ಹಿಂದೇಟು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಏನಪ್ಪ ಇದು ಹೇಗೆ ಬರೋದು, ನಾವು ಹೇಗೆ ಹೇಳೋದು? SIT ಅವ್ರು ನಮ್ಮನ್ನೇ ಹಿಡಿದು ಬಡದ್ಬಿಟ್ರೆ ಏನ್ ಮಾಡೋದು? ಅಥವಾ ಚಿನ್ನಯ್ಯ ಮೊದಲೇ ದೈತ್ಯ ಇದ್ದ, ಅವನ್ ಬಿಟ್ಟು ಹೊಡೆಸ್ಬಿಟ್ರೆ ಏನ್ ಮಾಡೋದು ನಮ್ಗೆ? ಇಂತಹ ಭಯ ಪ್ರಾರಂಭ ಆಯ್ತು. ಈ ಭಯವನ್ನ SITನೇ ಸೃಷ್ಟಿ ಮಾಡ್ತು, ಬೇರೆಯವ್ರು ಯಾರು ಮಾಡಿಲ್ಲ. SITನೇ ಸೃಷ್ಟಿ ಮಾಡ್ತು, ಹೆದರಿಸೋದಕ್ಕೆ ಪ್ರಾರಂಭ ಮಾಡ್ತು. ಈ ಹಂತದಲ್ಲಿ ಮಹಿಳಾ ಹೋರಾಟಗಾರ್ತಿಯರು ಬೀದಿಗೆ ಇಳಿದಿದ್ರು. ಹಲವು ಕಡೆ ಅವರು ಸಭೆಗಳನ್ನ ಮಾಡಿದ್ರು, ಹೋರಾಟ ಮಾಡಿದ್ರು. ಅದೇ ರೀತಿ ಮುಖ್ಯಮಂತ್ರಿಗಳನ್ನ ಹೋಗಿ ನೋಡಿದ್ರು. ಆದ್ರೂ ಆ ಮುಖ್ಯಮಂತ್ರಿಗೂ ಕೂಡ ಆ ಸಂದರ್ಭದಲ್ಲಿ ಅವ್ರು ಒಂದು ರೀತಿಯಲ್ಲಿ ಈ ಬುರುಡೆ ಕತೆ ಮಾಧ್ಯಮವನ್ನು ಸೃಷ್ಟಿಸಿತ್ತಲ್ಲ, ಬುರುಡೆ ಕತೆ, ಅದನ್ನು ಅವರು ನಂಬುದ್ರ ಅನ್ನುವ ಅನುಮಾನ ಬರೋದಕ್ಕೆ ಪ್ರಾರಂಭ ಆಯಿತು. ಬುರುಡೆ ಗ್ಯಾಂಗ್ ಅಂತೇಳಿ ಯಾರು ಸಾಕ್ಷಿ ದೂರುದಾರಿದಾರೋ ಅವರನ್ನೇ ಆರೋಪಿಗಳನ್ನಾಗಿ ಪರಿವರ್ತಿಸಿ ಸತ್ಯವನ್ನ ಹುಗಿದು ಹಾಕುವ ಒಂದು ಯತ್ನವನ್ನ ಮಾಧ್ಯಮಗಳು ಪ್ರಾರಂಭ ಮಾಡಿದವು. ಇದೇ ರೀತಿ ಬುರುಡೆ ಗ್ಯಾಂಗ್ ಅಂತ ಹೇಳುವ ಮೂಲಕ ಇಡೀ ಪ್ರಕರಣದ ಏನಿದೆಯಲ್ಲ, ಆ ಪ್ರಕರಣವನ್ನ ಇನ್ನೊಂದು ದಿಕ್ಕಿಗೆ ಉದ್ದೇಶಪೂರ್ವಕವಾಗಿ ತಿರುಚಲಾಯಿತು. ಸೊ ಯಾರು ಆರೋಪಗಳಿತ್ತು, ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಟಿಕೆ ಮಾಡಿದ ಪ್ರಕರಣ, ಇವೆರಡರ ಬಗ್ಗೆ ತನಿಖೆ ನಡಿಬೇಕಾಯಿತು. ಅದರ ಜೊತೆಗೆ ಚಿನ್ನಯ್ಯ ತೋರಿಸಿರುವಂತಹ 17 ಪಾಯಿಂಟ್ಗಳೇನಿವೆ, ಅದರಲ್ಲಿ ಒಂದೆರಡರಲ್ಲಾರು ಅಸ್ಥಿಪಂಜರಗಳು ಸಿಕ್ಕಿವೆ ಅಲ್ವಾ? ಅವನು ಹೇಳಿದ್ದು ಎಲ್ಲದರಲ್ಲೂ ಸಿಗದೆ ಇರಬಹುದು, ಅದಕ್ಕೆ ಕಾರಣಗಳು ಬೇರೆ ಅಂತ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಆದರೆ 2 ಪಾಯಿಂಟ್ಸ್ನಲ್ಲಿ ಸಿಕ್ಕಿದೆ ಅಲ್ವಾ? ಅದಾದ್ಮೇಲೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದೆ ಅಲ್ವಾ?
ಸೊ ಇದರ ಬಗ್ಗೆ ಯಾಕೆ ಯು ಸಿ ದಟ್ SIT ತನಿಖೆ ಮಾಡಿಲ್ಲ? ಇದು ಪ್ರಶ್ನೆ. ಅದರ ಜೊತೆಗೆ ನಾನು ಬಹಳ ಸಂದರ್ಭದಲ್ಲಿ ಹೇಳಿದ ಹಾಗೆ, ಯಾವಾಗ ಇಂಥ ಆರೋಪಗಳು ಬರ್ತವೆ, ಆರೋಪಿತರನ್ನ ಕರೆದು ವಿಚಾರಣೆ ಮಾಡಬೇಕಾದ್ದು ಎನಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಲ್ಲಿ ಮಾಡಲೇಬೇಕಾದ ಕೆಲಸ. ಇದು ಕಡ್ಡಾಯ. ನೀವು ಒಬ್ಬರ ಮೇಲೆ ಆರೋಪ ಮಾಡಿದರೆ ಅವರನ್ನ ಹೋಗಿ ವಿಚಾರಿಸಬೇಕು. ಆದರೆ ಈ ಪ್ರಕರಣದಲ್ಲಿ SIT ವಿಚಾರಣೆ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮಾಡಿಲ್ಲ? ಈ ಪ್ರಶ್ನೆ ಹಾಗೆ ಉಳಿದುಕೊಂಡಿದೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾದ ಯು ಸಿ ದಟ್ ಹೋರಾಟಗಳು, ಬಹಳ ಮಹತ್ವದ ಹೋರಾಟಗಳು ನಡೀತಾ ಇವೆ. ಈ ಹೋರಾಟ ಯು ಸಿ ದಟ್ ನ್ಯಾಯವನ್ನು ತಂದು ಕೊಡುತ್ತಾ, ನ್ಯಾಯ ದೊರಕುತ್ತಾ ಪ್ರಶ್ನೆ ಇದೆ. ಆದ್ದರಿಂದ ಮೂಲಭೂತವಾಗಿ ನಾನು ಕೇಳಿದ ಪ್ರಶ್ನೆ ಇದೆ, ಕೊಂದವರು ಯಾರು? ಆ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ದೊರಕಿಸಿಕೊಡ್ಬೇಕಾದ್ದು ಸಿದ್ದರಾಮಯ್ಯ ಸರ್ಕಾರದ ಜವಾಬ್ದಾರಿ, ಹಾಗೆ ಎಲ್ಲರ ಜವಾಬ್ದಾರಿ ಆಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಎಲ್ಲರಿಗೂ ನಮಸ್ಕಾರ.